ಅಂಜಲಿ ಅಂಜಲಿ ಅಂಜಲಿ. ಖಾಲಿ ಮನೆಯಲ್ಲಿ ಒಂಟಿಯಾಗಿರುವ ಪುಟ್ಟ ಹುಡುಗಿ ಅಂಜಲಿ. ಆಕೆ ಯಾರಿಗೂ ಕಾಣುವುದಿಲ್ಲ, ಕಾರಣ ಗೊತ್ತಿಲ್ಲ. ಒಂಟಿಯಾಗಿರುವ ಅಂಜಲಿ ಎಲ್ಲರನ್ನ ಹತ್ತಿರ ಕರೆದು ಎಲ್ಲರೊಂದಿಗೆ ಸಂತೋಷವಾಗಿರಲು ಬಯಸುತ್ತಾಳೆ. ಆದ್ರೆ ಅದನ್ನೆಲ್ಲ ಭೂತದ ಚೇಷ್ಟೆ ಎಂದುಕೊಂಡು ಎಲ್ಲರೂ ಹೆದರಿ ದೂರ ಓಡುತ್ತಾರೆ. ಈ ನಡುವೆ ಸುಲೋಚನಮ್ಮ ತಮ್ಮ ಮಗಳು ಸಾಕ್ಷಿಯನ್ನು ಅವಳು ಪ್ರೀತಿಸಿದ ಹುಡುಗನಿಂದ ದೂರ ಮಾಡಬೇಕೆಂದು ಮನೆ ಬದಲಾಯಿಸುವ ತೀರ್ಮಾನ ಮಾಡುತ್ತಾರೆ. ಅವರನ್ನ ಕಂಡು ತನ್ನ ಕುಟುಂಬದವರನ್ನ ನೆನಪು ಮಾಡಿಕೊಂಡ ಅಂಜಲಿ ಭಾವುಕಳಾಗುತ್ತಾಳೆ ಮತ್ತು ಅವರೊಂದಿಗೆ ಬಂದಿದ್ದ ಲಡ್ಡುವಿನ ಗೆಳೆತನ ಮಾಡಲು ಬಯಸುತ್ತಾಳೆ. ಆದರೆ ಅವಳ ಕಣ್ಣಿಗೆ ಕಾಣಿಸಿಕೊಳ್ಳದೆ ಚೆಂಡು ಹಿಡಿದದ್ದನ್ನ ಕಂಡು ಭೂತ ಎಂದು ಭಾವಿಸಿದ್ದೆ ಲಡ್ಡು ಹೆದರಿ ಅಲ್ಲಿಂದ ಸರಿಯುತ್ತಾನೆ. ಮನೆಯ ಕುರಿತು ಮೊದಲೇ ಅನುಮಾನದಲ್ಲಿದ್ದ ಸುಹಾಸ ನರಹರಿ ಮುಂದೆ ಲಡ್ಡು ಭೂತದ ವಿಷಯ ಹೇಳಿದಾಗ ಬ್ರೋಕರ್ ಸಂಭಾಳಿಸೋ ಪ್ರಯತ್ನ ಮಾಡುತ್ತಾನೆ. ಎಲ್ಲರೂ ಅಂಜಲು ಚೆಂಡು ಹಿಡಿದಿದ್ದ ಸ್ಥಳಕ್ಕೆ ಬಂದು ನೋಡಿದಾಗ ಚೆಂಡು ಕೆಳಗೆ ಬಿದ್ದಿರುತ್ತದೆ. ಇದನ್ನ ನೋಡಿ ನಿಟ್ಟುಸಿರು ಬಿಟ್ಟ ಬ್ರೋಕರ್ ಚಾಲಾಕಿಯಂತೆ ಮಾತನಾಡಿ ಅವರು ಮನೆಗೆ ಬರಲು ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ. ಮುಂದೆ ಆಯ್ತು ಬಂಗಮ್ಮ ಅವರೇ, ಮಹಾಬಲ ಸರಿ ಸಾಯಂಕಾಲ ಬಂದ್ಬಿಟ್ಟು ಅಡ್ವಾನ್ಸ್ ಇಸ್ಕೊಂಡೋಗಿ. ಅದು ಸ್ವಲ್ಪ ಈಗಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕೆ? ನಮ್ಮ ಮಾರುತಿ ಅವ್ರ ತಾಯಿ ಇದ್ದಾಳಲ್ಲ, ಅವಳಿಗೆ ಸಿಂಡ್ರೆಲಾ ಜರ್ಜರಿ ಅನ್ನೋ ಕಾಯಿಲೆ ಬಂದಿದೆ, ಆಪರೇಷನ್ ಮಾಡಿಸ್ಬೇಕಿತ್ತು. ನೀನು ದೇವ್ರಿದ್ದಾನೆ ಅಂತ ನಾನು ಹೇಳಿಲ್ವೇನೋ. ನೋಡ್ರಿ, ನಾಳೆನೇ ಇಲ್ಲಿ ಶಿಫ್ಟ್ ಆಗ್ತೀವಿ. ನಮ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಯಾವ್ದು ಪ್ರಾಬ್ಲಮ್ ಬರಬಾರ್ದು ಅಷ್ಟೇ. ಯಾವ ಸಮಸ್ಯೆನೂ ಇಲ್ಲ ಸರ್. ನೀವು ಲಗೇಜ್ ತರೋದು, ಒಳಗಡೆ ಶಿಫ್ಟ್ ಮಾಡೋದು, ಸೆಟಲ್ ಆಗ್ಬಿಡೋದು. ಅಪ್ಪಿ ತಪ್ಪಿ ಏನಾದ್ರು ಕರೆಂಟ್ ಹೋಯ್ತು ಅಂದ್ರೆ ನನ್ನ ನಂಬರ್ ಇದೆಯಲ್ವಾ, ಒಂದು ಫೋನ್ ಹಾಕಿ, ನಾನು ಮಿನಿಸ್ಟ್ರಿಗೆ ಫೋನ್ ಹಾಕಿ ಕರೆಂಟ್ ಬರೆಸ್ತೀನಿ. ನಿಮ್ಗೆ ಕುಡಿಯೋದಕ್ಕೆ ಯಾವ ನೀರು ಬೇಕು ಹೇಳಿ? ಮಹದಾಯಿ ಬೇಕಾ, ಕಾವೇರಿ ಬೇಕಾ? ನಾನು ಚಿಟಿಕೆ ಹೊಡೆದ್ರು ಸಾಕು, ಎಲ್ಲದನ್ನು ಬಿಟ್ಟು ಬಿಡ್ತಾರೆ. ಬೇಗ ಬಂದ್ಬಿಡಿ, ನಾನು ಕಾತಾಡ್ತೀನಿ ಆಯ್ತಾ? ಸರಿ ಸಂಜೆ 6 ಗಂಟೆ ಒಳಗೆ ಬಂದು ಅಡ್ವಾನ್ಸ್ ತಗೊಂಡೋಗಿ. ಯಾಕೆಂದ್ರೆ 6 ಗಂಟೆ ಮೇಲೆ ಯಾರಿಗೂ ದುಡ್ಡು ಕೊಡೋದಿಲ್ಲ ನಾನು. ಅಷ್ಟೊಳಗೆ ಬಂದು ಇಸ್ಕೊಂಡೋಗಿ. ಸರ್, ನೀವು ಒಪ್ಕೊಳ್ಳೋದಾದ್ರೆ ಈಗಿಂದೀಗಲೇ ನಿಮ್ಮ ಕಾರ್ ಡಿಕ್ಕಿನಲ್ಲಿ ಕೂತ್ಕೊಂಡು ಬಂದ್ಬಿಡ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಸಂಜೆ ಬನ್ನಿ. ಲಡ್ಡು ಹಾರು, ಏನ್ ನೋಡ್ತಿದ್ಯಾ? ಬಾ ಕೂತ್ಕೋ. ಅಯ್ಯಯ್ಯೋ, ಏನಪ್ಪ ಇದು? ನಾನು ಟಾಟಾ ಮಾಡ್ತಿದ್ದೀನಿ, ನನಗೆ ಕಾಣಿಸ್ತಾನೆ ಇಲ್ಲ. ಏನ್ ಮಾಡೋದು? ಕಳಿಸ ಪ್ಲೀಸ್. ದೊಡ್ಡ ಕಣ್ಣು ಕಾಣಿಸಿದ್ರೆ ಪರವಾಗಿಲ್ಲ, ಪ್ಲೀಸ್ ಲಡ್ಡು ಕಣ್ಣಿನ ಕಾಣಿಸಂಗ್ ಮಾಡು. ಪ್ಲೀಸ್ ಪ್ಲೀಸ್ ಕಳಿಸ, ಪ್ಲೀಸ್ ಕಳಿಸ, ಪ್ಲೀಸ್ ಕಳಿಸ, ಪ್ಲೀಸ್ ಪ್ಲೀಸ್ ಕಳಿಸ. ಯಾರಿಗೂ ಟಾಟಾ ಮಾಡ್ತಿದ್ಯಾ? ಕೈ ತೆಗೆ ಒಳಗಡೆ. ಅಪ್ಪ, ಆ ಮನೆಯೊಬ್ರು ಹುಡುಗಿ ಇದ್ದಾಳೆ. ಏಯ್, ತಪ್ಪು ಕುತ್ಕೊಳ್ಳ. ಊಟ ಇದ್ದಾನೆ ಹುಡುಗಿ ಅಂತೆ, ಹುಡುಗಿ.
ಮನೆ ಎಲ್ಲ ಸುತ್ತಿದ್ರು ಕಾಣಿಸ್ತಿರೋ ಹುಡುಗಿ ನಿನಗೆ ಕಾಣಿಸ್ಬಿಟ್ಲೇನೋ? ಏನ್ ಆಕಾಶದಿಂದ ಉದುರ್ದ್ಲ ಅವಳು? ಇಲ್ಲ ದೊಡ್ಡಪ್ಪ, ನಾನು ಸುಳ್ಳು ಹೇಳ್ತಿಲ್ಲ. ಅವಳು ಅಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡು ನಂಗೆ ಟಾಟಾ ಮಾಡ್ತಿದ್ಲು. ಏಯ್, ಆಟ ಇಲ್ಲ, ಬಿರ್ಲಾನೂ ಇಲ್ಲ. ವಿಶ್ವಾಸ, ನಿನ್ನ ಮಗನಿಗೆ ತಲೆ ಕೆಟ್ಟಿದೆ ಕಣ. ಅಲ್ಲಿ ನೋಡ್ರೆ ಗಾಳಿಲಿ ಬಾಲ್ ತೇಲ್ತಾ ಇತ್ತು ಅಂದ, ಇಲ್ಲಿ ನೋಡ್ರೆ ಟೆರೆಸ್ ಅಲ್ಲಿ ಹುಡುಗಿ ಟಾಟಾ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಯಾಕೋ ಹೀಗಾಡ್ತೀಯಾ? ಏನಾಗಿದೆ ನಿನಗೆ? ಅಮ್ಮ, ನಾನು ಸುಳ್ಳು ಹೇಳ್ತಿಲ್ಲ. ಗಾಡ್ ಪ್ರಾಮಿಸ್, ಆ ಮನೆ ಹತ್ರ ಹುಡುಗಿ ಇದ್ದಾಳೆ. ಏಯ್ ಲಡ್ಡು, ನಿಂದು ಯಾಕೋ ಅತಿ ಆಯ್ತು ಕಣೋ. ನೀನು ಇಲ್ಲಿ ಕರ್ಕೊಂಬಂದಿದ್ದೆ ತಪ್ಪಾಯ್ತು. ನಿಮ್ಮ ಮತ್ತೆ ಸಾಕ್ಷಿ ಜೊತೆ ಬಿಟ್ಟು ಬರ್ಬೇಕಾಗಿತ್ತು ನೀನು. ರೀ, ಲಡ್ಡು ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಅವ್ನು ನಿಜವಾಗ್ಲೂ ಏನಾದರೂ ಕಂಡಿರ್ಬೋದಾ? ಆಹಾ, ನೀನೊಬ್ಳು ಕಮ್ಮಿ ಇದೆ ಕಣೆ. ಆ ಮನೇಲಿ ಏನು ಭೂತ ಇದೆಯಲ್ಲ, ಅದು ಅಲ್ಲದೆ ಯಾರೂ ಕಾಣಿಸ್ದಿರೋ ಭೂತ ಇವನ್ ಕಣ್ಣು ಕಾಣಿಸ್ಬಿಡುತ್ತಾ? ಇವನೇನ್ ಮಹಾ ಪವಾಡ ಪುರುಷ ನೋಡು. ಕರೆಕ್ಟಾಗಿ ಹೇಳ್ದೆ ಅಣ್ಣ. ಏ ಲಡ್ಡು, ಈ ರೀತಿ ಸುಳ್ಳು ಹೇಳೋದನ್ನ ಫಸ್ಟ್ ಬಿಡು. ಆಮೇಲೆ ನೀನ್ ಸತ್ಯ ಹೇಳಿದ್ರು ಯಾರು ನಂಬಲ್ಲ, ಗೊತ್ತಾ? ವಿಶ್ವಾಸ, ಯಾರು ನಂಬದೆ ಹೋದ್ರು ಅಮ್ಮ ನಂಬ್ತಾಳೆ. ಏ ಲಡ್ಡು, ತೆಪ್ಪಗ್ ಬಾಯಿ ಮುಚ್ಕೊಂಡು ಕೂತಿರ್ಬೇಕು ಮನೇಲಿ. ಅಲ್ಲಿ ಹೋಗಿ ಅಜ್ಜಿ ಮುಂದೆ ಏನಾದ್ರೂ ಕಣಿ ಮಾಡಿದ್ರೆ ನಿನ್ ಸೊಂಟ ಮುರಿದು ಬಿಡ್ತೀನಿ ನೋಡು. ಮನೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಅನುಕೂಲವಾಗಿದೆ. ಇವನು ಬ್ಯಾಡ್ದೇ ಇರೋದನ್ನೆಲ್ಲ ಅಮ್ಮಂಗೆ ಹೇಳಿ ತಲೆ ಕೆಡಿಸ್ಬಿಟ್ರೆ ಅವ್ರಿಗೆ ಮನೆ ಬೇಡ ಅಂದ್ಬಿಟ್ರೆ ಏನ್ ಮಾಡೋದು? ನೀವ್ಯಾರು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾನು ಉದಿತಿಗೆ ಹೇಳ್ತೀನಿ. ಏ ಉದಿ, ನೀನ್ ಯಾರಿಗೂ ಏನು ಹೇಳಕ್ ಹೋಗ್ಬೇಡ, ಗೊತ್ತಾಯ್ತಾ? ಮಾರುತೆ 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 ಅಂತೂ ಕೊನೆಗೂ ನಮ್ಮ ಈ ಭೂತ ಬಂಗ್ಲೆಗೆ ಒಬ್ರು ಗಿರಾಕಿ ಸಿಕ್ಕೇ ಬಿಟ್ಟರು. ಇನ್ಮೇಲಿಂದ ಪ್ರತಿ ತಿಂಗಳು ಕೈ ತುಂಬಾ ದುಡ್ಡು ಬರ್ತಾನೆ ಇರುತ್ತೆ. ನಾನು ಎಣಸ್ಕೋತಾನೇ ಇರ್ತೀನಿ. ನಮ್ ಕಷ್ಟ ಎಲ್ಲ ಮುಗ್ದೋಯ್ತು. ಮಾರುತೆ, ನನ್ನ ಕೈಲಿ ಈ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ ಕಣ. ಒಂದೆರಡು ಸ್ಟೆಪ್ ಹಾಕೇ ಬಿಡ್ತೀನಿ. ನಿನ್ಗೂ ಖುಷಿ ಆದ್ರೆ ನೀನು ಡ್ರಿಂಕ್ ಚಿಕ್ಕ 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 ಚಿಕ್ಕ. ಐ, ಡ್ಯಾನ್ಸ್ ಮಾಡ್ತಿದ್ದೀರಾ? ನಂಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಇರಿ, ಬಂದೆ ಬಂದೆ. ಅಯ್ಯೋ ಅಂಕಲ್, ಈ ರೀತಿಲೆಲ್ಲ ಡ್ಯಾನ್ಸ್ ಮಾಡೋದು ನಾನು ತೋರಿಸ್ತೇನೆ ನೋಡಿ. ಟಿಂಕ ಚಿಕ್ಕ ಟಿಂಕ ಚಿಕ್ಕ ಟಿಂಕ ಚಿಕ್ಕ ಟಿಂಕ ಚಿಕ್ಕ ಟಿಂಕ ಚಿಕ್ಕ ಟಿಂಕ ಚಿಕ್ಕ. ಮಾರುತಿ, ಏನಾಯ್ತು? ಹೆಜ್ಜೆ ಮೇಲೆ ಹೆಜ್ಜೆ. ಭೂತ
ಮಾರುತಿ ನೋಡ ನೋಡು ಅಯ್ಯೋ ಓಡಲ್ಲ ಧೈರ್ಯ ಕೊಟ್ಟು ಓಡೋಗ್ಬಿಟ್ಟಲ್ಲ ಮಾಮ. ಅಯ್ಯೋ ಅಂಕಲ್ ಬನ್ನಿ ಅಂಕಲ್, ಅಂಕಲ್ ಬನ್ನಿ ಅಂಕಲ್, ಡ್ಯಾನ್ಸ್ ಮಾಡೋಣ ಅಂಕಲ್, ಬನ್ನಿ ಅಂಕಲ್ ಆಟ ಆಡೋಣ ಅಂಕಲ್. ಮಾರುತಿ ಗಾಬರಿನಲ್ಲಿ ಕಣ್ಣೆಲ್ಲ ಕತ್ಲೆ ಕತ್ಲೆ ಆಗ್ತಾ ಇದೆ ಕಣ. ಅಯ್ಯೋ ಮಾಮ ಎಲ್ಮೆಂಟ ಸರಿಯಾಗಿ ತಿರುಗಿ ಸಾಕು. ಮಾರುತಿ ಅಯ್ಯೋ ಗಾಬರಿನಲ್ಲಿ ಕೀ ಹಾಕೋದನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲೋ. ದಡ್ಡ ಕೀ ನಿನ್ನ ಹತ್ರ ಅಲ್ವೇನೆ ಇರೋದು? ಬಾರ ಓಡಿಸು, ಬಾರಲಿ ಓಡಿಸು, ಬೇಗ ತಾಟ್ಬಿಡು, ಓಡಿಸ ಮಾರುತಿ, ಓಡಿಸು, ಓಡು ಓಡು. ಹೋಗಿ ಬಿಟ್ರಲ್ಲ, ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿಲ್ಲ ಅಂತ ಸಿಟ್ ಮಾಡ್ಕೊಂಡು ಹೊಟ್ಟೋದ್ರು ಅನ್ಸುತ್ತೆ. ಪರವಾಗಿಲ್ಲ, ಹೋಗಿ ನಾನೇ ಡ್ಯಾನ್ಸ್ ಮಾಡ್ತೀನಿ. ಟಿಂಗ ಚಿಕ್ಕ ಟಿಕ್ಕ ಚಿಕ್ಕ ಟಿಕ್. ಗೋಜಿಲ್ಲ, ಈ ಮನೆ ತುಂಬಾ ಜನ ಬರ್ತಾರೆ, ಎಲ್ಲರೂ ಓಡಾಡ್ತಿರ್ತಾರೆ. ದೊಡ್ಡರ ಜೊತೆ ಮಾತಾಡಬಹುದು, ಲಡ್ಡು ಜೊತೆ ಆಟ ಆಡ್ಲಬಹುದು. ಈ ಜಾಗದಲ್ಲಿ ಅಜ್ಜಿ ಅಜ್ಜ ಅಪ್ಪ ಅಮ್ಮ ಎಲ್ಲ ಸುತ್ತು ಕುತ್ಕೊಂತಿದ್ರು. ದೊಡ್ಡಮ್ಮ ಎಲ್ಲಾರ್ಗೂ ಕೈ ತುತ್ತು ಕಚ್ಚಿ ಹಾಕ್ತಿದ್ಲು. ಗಣೇಶ ಅವ್ರು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಆಟ ಆಡಬೇಕು, ನನ್ನ ಜೊತೆನೇ ಮಾತಾಡಬೇಕು. ಪ್ಲೀಸ್ ಗಣೇಶ, ಆಶೀರ್ವಾದ ಮಾಡು, ಅವನ್ನ ಬೇಗ ಬರೋ ಹಾಗೆ ಮಾಡು. ಪ್ಲೀಸ್ ಗಣೇಶ, ಪ್ಲೀಸ್. ಇವರೆಲ್ಲ ಬಂದೇ ಬಿಟ್ರು. ಇನ್ಮೇಲೆ ಇವರೆಲ್ಲ ಈ ಮನೇಲೇ ಇರ್ತಾರೆ. ಮಜಾನ ಮಜಾ. ಗಾಡಿ ಬಂದಿದೆಯಲ್ಲ. ಅಯ್ಯೋ ಇದೇನಪ್ಪ ಅದು? ಇಬ್ರು ಅಂಕಲ್ ಮಾತ್ರ ಬರ್ತಿದ್ದಾರೆ, ಲಡ್ಡು ಬಂದಿಲ್ವಾ? ಮತ್ತೆ ಯಾರ ಜೊತೆ ಆಟ ಆಡ್ಲಿ? ನೋಡಪ್ಪ, ಫ್ರಿಡ್ಜು ಗ್ಲಾಸ್ ಐಟಮ್ಸ್ ಎಲ್ಲ ಇದೆ, ಅವಸರ ಮಾಡಬೇಡಿ, ನಿಧಾನ ಕಿಳಿಸಿ ಆಯ್ತಾ? ಹುಷಾರು ಹುಷಾರು. ಮನೆ ತುಂಬಾ ದೊಡ್ಡದಾಗಿದ್ಯಾ? ಹೂನಮ್ಮ, ತುಂಬಾ ದೊಡ್ಡದಾಗಿದೆ, ಅರಮನೆ ಇದ್ದಾಗಿದೆ. ನಮ್ ಸಾಕ್ಷಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅತ್ತೆ. ಎಲ್ಲೂ ಹೋಗೋಗೆ ಎಲ್ಲ ಮನೆನೇ ಮಾಲ್ ತರ ಇದೆ. ಅತ್ತೆ, ಏನ್ ಸಿಂಧು? ಹಿಂದೆ ತಿರುಗಿ ನೋಡಿ, ಆ ರಘು ನಮ್ಮನ್ನ ಫಾಲೋ ಮಾಡ್ತಿದ್ದಾನೆ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಕಾರ್ ನಿಲ್ಸಕ್ ಹೇಳಮ್ಮ ಪ್ಲೀಸ್, ನಾನು ಅವನ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿಂಗೆ ತಲೆಗೆಲೆ ಕೆಟ್ಟಿದ್ಯಾ? ಸುಮ್ನೆ ಕೂತ್ಕೋ.
ಅದಕ್ಕೆ ಪ್ಲೀಸ್ ಅದಕ್ಕೆ ಹಿಂಗ್ ಮಾಡ್ಬೇಡಿ. ಅದಕ್ಕೆ ನಾನು ಒಂದ್ಸತಿ ಅವನ ಜೊತೆ ಮಾತಾಡ್ಬಿಡ್ತೀನಿ. ಡ್ರೈವರ್ ಸ್ವಲ್ಪ ಗಾಡಿ ನಿಲ್ಸಿ. ಬೇಡ ಡ್ರೈವರ್, ಗಾಡಿ ನಿಲ್ಲಿಸ್ಬೇಡಿ, ಸ್ಪೀಡಾಗಿ ಹೋಗಿ ಇನ್ನ. ಪ್ಲೀಸ್ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಅಮ್ಮ. ನೀನಾದ್ರೂ ಹೇಳಮ್ಮ ಪ್ಲೀಸ್ ಅಮ್ಮ, ನಾನು ಮಾತಾಡ್ಬೇಕು ರಘು ಜೊತೆ. ಒಂದ್ಸರಿ ಅಮ್ಮ ಪ್ಲೀಸ್. ಡ್ರೈವರ್, ಕಾರ್ ನಿಲ್ಸು. ಏನತ್ತ ಇದು? ಅವನ ಜೊತೆ ಮಾತಾಡಕ್ ಬಿಡ್ತೀರಾ? ಇಲ್ಲ, ನಾನೇ ಅವನ ಜೊತೆ ಮಾತಾಡ್ತೀನಿ. ಅದ್ಗೆ ಜಾಗ ಬಿಡಿ, ನಾನು ರಘು ಜೊತೆ ಮಾತಾಡ್ಬೇಕು. ಏನು ಬೇಕಾಗಿಲ್ಲ, ಅತ್ತೆ ಮಾತಾಡ್ತಾರೆ, ನೀ ಸುಮ್ನೆ ಕೂತ್ಕೋ. ಅದ್ಗೆ ನಿನಗೆ ಮಾನ ಮರ್ಯಾದೆನೇ ಇಲ್ವಾ? ನನ್ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಬೇಡ? ನಾನು ಅವಳ ಅಮ್ಮ. ಅವಳ ಜೊತೆ ನಾನಿದ್ದೀನಿ ಅಂತ ಗೊತ್ತಿದ್ರು ಅವಳ ಹಿಂದೆ ಬಿದ್ದಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಏಯ್, ಗಿಣಿ ತರ ಸಾಕಿರೋ ನನ್ ಮಗಳನ್ನ ನಿನ್ನಂತ ಗಿಡಗನ್ ಕೈ ಕೊಡೋ ಅಮ್ಮ ಅಲ್ಲ ಕಣೋ ನಾನು. ಆಹಾ, ಪ್ರೀತಿ ಅಂತೆ, ಪ್ರೇಮ ಅಂತೆ. ಅವಳನ್ನ ಸಾಕೋ ಯೋಗ್ಯತೆ ಆದ್ರೂ ಇದೆಯೇನೋ ನಿನಗೆ? ಕೆಲ್ಸ ಇಲ್ಲ, ಕಾರ್ಯ ಇಲ್ಲ. ಈ ತರ ಯಾರ್ದೋ ಗಾಡಿನ ತಗೊಂಡು ಪೋಲಿಯಲ್ಲಿ ಎದ್ಬಿಟ್ರೆ ಬೇರೆ ಏನೋ ಗೊತ್ತಿದೆ ನಿನ್ಗೆ? ನಾವು ಬೇರೆ ಮನೆಗೆ ಹೋಗ್ತಾ ಇದೀವಿ. ಚೆನ್ನಾಗಿ ಜ್ಞಾಪಕ ಇಟ್ಕೋ, ಇದೇ ಕೊನೆ. ಮತ್ತೆ ಸಾಕ್ಷಿನ ಹುಡ್ಕೋ ಪ್ರಯತ್ನ ಮಾಡಬೇಡ. ಏಯ್, ನಿನ್ ಮೊಬೈಲ್ ಕೊಡಿಲಿ. ಯಾಕಮ್ಮ? ಕೊಡು ಅಂದೆ. ಅದ್ಕೆ ಕೊಡು. ಹಾಳಾದ್ದು ಎಲ್ಲ ಈ ಮೊಬೈಲಿಂದಾನೆ. ಇದಿದ್ರೆ ತಾನೇ ಅವ್ನು ನಿನ್ನಿಂದ ಬರೋದು. ಡ್ರೈವರ್, ಹೊರಡು. ಈ ಫ್ರೇಮ್ ಅಲ್ಲಿ ಹೊಡಿಯೋದು ಇಲ್ಲಿ ಕರೆಕ್ಟ್ ಇದೆ. ಏನ್ ತಗೊಂಡ ಆ ಕಡೆ ಈ ಕಡೆ ಇಟ್ಟು ಈ ರೂಮಲ್ಲಿ ಏನ ಈ ಗೋಡೆಗೆ ಮಳೆ ಹೊಡಿಬೋದ ಅಂತ ಬ್ರೋಕರಿಗೆ ವಿಚಾರಿಸ್ಬೇಕಿತ್ತು. ಅಡ್ವಾನ್ಸ್ ಕೊಟ್ಟು ಮನೆಗೆ ಬಂದಿದ್ದಾಯ್ತು, ನಿಂಗೆ ಎಲ್ಲಿ ಬೇಕೋ ಅಲ್ಲಿ ಹೊಡ್ಸ್ಕೊಳ. ಸರಿ ಸರಿ. ಓ ನಮಸ್ಕಾರ. ಏನು ಬೇಗನೆ ಬಂದ್ಬಿಟ್ಟಿದ್ರಾ? ರೀ ಮಹಾಬಲ, ನಿಮ್ಗೆ ಏನೋ ಜ್ಞಾನ ಇದೆಯನ್ರಿ? ಮುಂಚಿತವಾಗಿ ಬಂದು ಎಲ್ಲ ಅರೇಂಜ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದವ್ರು ನೀವು ಈಗ ಬರ್ತಾ ಇದ್ದೀರಲ್ಲ? ಅದು ಏನಾಗಿತ್ತು ಅಂದ್ರೆ, ಪಕ್ಕದ ಬೀದಿನಲ್ಲಿ ಮತ್ತೊಬ್ರಿಗೆ ಒಂದು ಮನೆ ಕೊಡಿಸಿದ್ದೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ತಗೊಂಡು ಬರೋಣ ಅಂತ ಅಲ್ಲಿ ಹೋಗಿದ್ದೆ ಅಷ್ಟೇ. ಅಲ್ಲ, ಎಲ್ಲರೂ ನಿಮ್ ತರ ಒಳ್ಳೆಯವ್ರು ಸಿಕ್ಬೇಕಲ್ಲ ನಮಗೆ. ಅಟ್ಟಲ್ಲಿ ಏನೋ ನೆವ ಹೇಳಿ
ಎಂತ ಹುಡುಗರು ಕಳ್ಸಿದ್ರಿ ಸೋಫಾ ಇಲ್ಲಿಡ್ತಾರೇನ್ರಿ ಹಿಂದಕ್ಕೆ ಜಾಸ್ತಿ ಕೇಳ್ರಿ ರಮಣ ಅಯ್ಯೋ ದೊಡ್ಡಪ್ಪ ಹಿಂದೆ ಅಲ್ಲ ಇನ್ನೂ ಸ್ವಲ್ಪ ಆ ಕಡೆ ಹೋಗ್ಬೇಕು ಚಿಕ್ಕಪ್ಪ ಹಾಗೆ ಹಾಕಿದ್ದು ಕೆಲಸ ಮಾಡಿ ಆ ಗಿಫ್ಟ್ ಐಟಮ್ಸ್ ಎಲ್ಲ ಅಲ್ಲಿ ಹಾಕಿ